ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಂತೋಷವಾಗಿರಿ, ನಗನಗ್ತಾ ಇರಿ. ಹಾಗೆ ಇವತ್ತಿನ ದಿವಸ ನನ್ನ ಬರ್ತಡೆ, ನಿಮ್ಮೆಲ್ಲರ ಆಶೀರ್ವಾದ, ಒಂದು ಬೆನ್ತಟ್ಟಿ ಪ್ರೋತ್ಸಾಹ ನನ್ನ ತಲೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸಣ್ಣದೊಂದು ಪ್ರಯತ್ನ ಪಟ್ಟಿದ್ದೀನಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು. ಇನ್ನು ಅದನ್ನು ಅದು ಒಳ್ಳೇದಾದ್ರೂ ಒಳ್ಳೇದು ಮಾಡಿದಿರ ಅಂತ, ಚೆನ್ನಾಗಿದೆ ಅಂತ ಒಂದು ಬೆನ್ತಟ್ಟಿ ಪ್ರೋತ್ಸಾಹಿಸಿ, ಚೆನ್ನಾಗಿಲ್ಲ ಅಂತಂದ್ರು ಮಗ ಇನ್ನು ಮುಂದಕ್ಕಾರ ಚೆನ್ನಾಗಿ ಮಾಡು ಅಂತನೋ ಬೆನ್ತಟ್ಟಿ ಪ್ರೋತ್ಸಾಹಿಸಿ. ನಾನು ಎರಡೂ ರಿಸೀವ್ ಮಾಡೋಕ್ಕೆ ನಾನು ಸಿದ್ಧ. ಥ್ಯಾಂಕ್ ಯು. ಇನ್ನು ಓಟು ನಿಮಗೆ ಬಿಟ್ಟಿದ್ದೀನಿ. ನಾನು ನೀವು ಹೆಂಗೆ ರಿಸೀವ್ ಮಾಡ್ಕೊಂಡು ಹೆಂಗೆ ಬೆಳೆಸ್ತೀರಾ ನಿಮಗೆ ಸೇರಿ. ಜರ್ನಿ ಒಂಥರ ರೋಚಕ. ನಮ್ಮ ಪ್ರವೀಣ್ ಸಾಹೇಬರಿಗೆ ಆಟೋ ಡ್ರೈವರ್ ಆಗಿ ಇಂಡಸ್ಟ್ರಿಗೆ ಬಂದು ಸ್ಟಂಟ್ ಮಾಸ್ಟರ್ ಆಗಿ ಒಂದಷ್ಟು ಸಕ್ಸಸ್ಸು, ಸೋಲು, ಗೆಲುವು, ವಿವಾದಗಳು ಎಲ್ಲದರ ನಡುವೆ ಈಗ ಇಂಡಿಯಾದಲ್ಲಿ ನಂಬರ್ 1 ಸ್ಟಂಟ್ ಮಾಸ್ಟರ್. ಸೊ ಬಹುತೇಕ ಕನ್ನಡ ಬೇರೆ ಬೇರೆ ಭಾಷೆ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೂಡ ಕೆಲಸ ಮಾಡಿದ್ರು. ಪ್ರೊಡಕ್ಷನ್ ಬಂದಿದ್ದೀರಾ, ಏನ್ ಸರ್ ಇದು ಪ್ರೊಡಕ್ಷನ್ ಮಾಡ್ಬೇಕಂತ ಹೇಗೆ ಅನಿಸ್ತು ಅಂತ? ಇಲ್ಲ, ಅವಾಗಿಂದನೂ ನನಗೊಂದು ಆಸೆ ಇತ್ತು. ಯಾವುದೇ ಒಂದು ನಾನೇನೇ ಒಂದು ಕೆಲಸ ಮಾಡ್ತಾ, ಇವಾಗ ಎಕ್ಸಾಂಪಲ್ ಫೈಟ್ ಮಾಸ್ಟರ್ ಆದಾಗ್ಲೂ ನಾನು ಎಲ್ಲ ಈ ಎಕ್ವಿಪ್ಮೆಂಟ್ ಹೊಸ ಥರದ್ದು ಏನಾದ್ರು ಒಂದು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋದೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ನೀವು ನಂಬಲ್ಲ, ಶ್ರೀ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸ್ಯಾಲ್ರಿನ ದುಷ್ಯಂತ್ ಅವ್ರ ಹತ್ರ ನಾನು ಪೂರ್ತಿ ಒಂದೇ ಸರಿ ಅಮೌಂಟ್ ಇಸ್ಕೊಂಡು ಅದಕ್ಕೆ ಇನ್ನೂ ಪ್ಲಸ್ 50,000 ಎಕ್ಸ್ಟ್ರಾ ಸಾಲ ಮಾಡಿಕೊಂಡು ಬ್ಯಾಂಕ್ ಹಾಕಿಂದನೇ ಅವಾಗ ಪೂರ್ತಿ ಒಂದಷ್ಟು ಐಟಮ್ ತೊಗೊಂಡ್ಬಿಟ್ಟಿದೆ. ನನಗೇನಂತಂದರೆ, ಒಂದು ಏನಾದರೂ ಒಂದು ಸಿನಿಮಾಗೆ ಒಂದು ಹೊಸ ಥರದ್ದು ಏನಾದರೂ ಒಂದು ಸಿಗುತ್ತೆ, ಏನಾದರೂ ಒಂದು ತೊಗೊಂಬರ್ಬೇಕು ಅಂತಂದರೆ ಅದ್ರ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ತುಂಬ. ಏನಂದರೆ ಇವತ್ತಿಗೂ ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಯಾರೇ ಹೇಳಿರ್ಬೋದು, ಇವನ್ ರವಿ ಹೇಳಿರೋದ್ರೂ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನರಸಿಂಹಣ್ಣ ಹೇಳಿದ್ರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಅನಿರುದ್ಧ ಹೇಳಿದ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಕಲಿಕೆಗೆ ಕೊನೆ ಇಲ್ಲ, ಯಾವತ್ತೂ ಕೊನೆ ಇಲ್ಲ. ಆ ರೀತಿ ಬೆಳ್ಕೊಂಬಂದಂಥವನು ಈಗ ಸಿನಿಮಾ ಮಾಡಾದ್ಮೇಲೆ ಡೈರೆಕ್ಷನ್ ಫೈಟ್ ಮಾಸ್ಟರ್ ಆದಮೇಲೆ ಡೈರೆಕ್ಷನ್ ಮಾಡೋಣ ಅಂತ ಒಂದು ಅಂದ್ಕೊಂಡೆ. ಅಂದರೆ ಡೈರೆಕ್ಷನಲ್ಲಿ ಏನಿರುತ್ತೆ ಒಂದು ಚಾಲೆಂಜಿಂಗ್ ನೋಡೋಣ, ಒಂದು ಚಾಲೆಂಜ್ ತೊಗೊಳ್ಳೋಣ ಅಂದ್ಬಿಟ್ಟು ಡೈರೆಕ್ಷನ್ ಮಾಡಿದೆ. ಬಟ್ ಡೈರೆಕ್ಷನ್ ಮಾಡಿದ್ಮೇಲೆ ಸತ್ಯವ್ರು ಹೇಳ್ತಾ ಇದ್ದೀನಿ ಗೊತ್ತಾಯಿತು, ಅದರದ ಒಂದು ವೆಯ್ಟ್ ಎಷ್ಟು, ಜವಾಬ್ದಾರಿ ಎಷ್ಟು ಅನ್ನೋದು ನಿಜವಾಗ್ಲೂ ಗೊತ್ತಾಯಿತು. ನಿಜವಾಗ್ಲೂ ಎಲ್ಲ ಡೈರೆಕ್ಟ್ರಿಗೂ ನನ್ನಿಂದ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಆಫ್ ಏನಂತಂದರೆ, ಒಬ್ಬ ಡೈರೆಕ್ಟ್ರ್ ಆದಮೇಲೆ ಅಷ್ಟು ಜನನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆಯಲ್ಲ, ಅದು ತುಂಬ ತುಂಬ ಡಿಫಿಕಲ್ಟ್ ಕೆಲಸ. ನಿಜವಾಗ್ಲೂ ಅದು ಒಂದು ಒಂದು ದೊಡ್ಡ ಅನುಭವನೇ ನನಗೆ ಆಗಿರೋದು ಹೇಳಬೇಕು ಅಂತಂದರೆ. ಅದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನಂತಂದರೆ, ಇವಾಗ ನನ್ನ ಒಂದು ಮಟ್ಟಿಗೆ ನೀವು ಕರ್ಕೊಂಡೋಗಿ ಬೆಳೆಸಿದ ಮೇಲೆ ಒಂದು ರೇಂಜಿಗೆ ನಾನು ನನ್ನ ಫ್ಯಾಮಿಲಿ ನಂದು ಎಲ್ಲ ಏನೋ ಒಂದು ರೇಂಜಿಗೆ ನಾವು ಸೆಟ್ಲ್ ಆದ್ವಿ. ಬಟ್ ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಅಂದರೆ, ನಾನು ಬಂದಂಥ ಇಂಡಸ್ಟ್ರಿಗೆ ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಪ್ರೊಡಕ್ಷನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ರವಿಗೆ ಕೇಳಿ, ರವಿ ನಾನು ಜೊತೆಲಿ ಸುಮಾರು 4 ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. ವಿಲನ್ ಸಿನಿಮಾ ಮುಂಚೆಯಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಬಟ್ ಟ್ರಾವೆಲ್ ಮಾಡ್ತಾ 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 ರವಿ ಒಂದು ಕತೆ ಹೇಳೋದು, ನಾನು ಸಿನಿಮಾ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇದು ಯಾವುದು ರುಸ್ತು ಮಾಡ್ಬೇಕಾದ್ರಿಂದ ಜೊತೆಲಿ ಕೂತ್ಕೊಂಡಿದ್ದಂಥ ರವಿ. ಅಲ್ಲಿಂದ ಜೊತೆಲಿ ಕೂತ್ಕೊಂಡಾಗ ಅವ್ನಿಗೆ ಒಂದು ಐಡಿಯಾ ಬಂದಾಗ, ಮಾಸ್ಟರ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಒಂದು ಐಡಿಯಾ, ಒಂದು ಕತೆ ಲೈನ್ ಹೇಳ್ತಿದ್ದ. ಆ ಲೈನ್ ಕೇಳಿದಾಗ ಇನ್ನೊಂಚೂರು ಡೆವಲಪ್ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಇವ್ರ ಜಾನರಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಓಪನ್ ಆಗಿ ಹೇಳ್ತೀನಿ. ಬಟ್ ಒಂದು ರೇಂಜಿಗೆ ಇವನೇನೋ ತುಂಬ ಪ್ರಯತ್ನ ಪಟ್ಟು ಏನೋ ಒಂದು ಬರ್ಕೊಂಬಂದ. ಒಂದು ದಿವಸ ಹೋಗ್ಬಿಟ್ಟು ಮಾಸ್ಟರ್ ರಾಜ್ ವಿ ಶೆಟ್ಟಿ ಸರ್ಗೆ ಹೇಳಿದ್ದೀನಿ, ಪ್ರೇಮ್ ಸಾರ್ ಕಡೆಯಿಂದ ಹೇಳಿದ್ದೀನಿ, ಹಿಂಗೆ ಕತೆ ಓಕೆ ಆಗಿದೆ ಅಂತ. ಸರಿ ಹೇಳಿದಾನಲ್ಲ, ಓಕೆ ಆಯಿತು, ಏನು ನೋಡೋಣ ನಡಿ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಕತೆ ಇನ್ನೂ ಫುಲ್ ಫ್ಲೆಜಾಗಿ ನಾನು ಕೇಳಿರಲಿಲ್ಲ. ಈ ಕೇಳಿ ಅವನಿಗೆ ನಾನು ಫುಲ್ ಫ್ಲೆಜಾಗಿ ಕೇಳಿರಲಿಲ್ಲ. ಬಟ್ ಆಯಿತು, ರಾಜ್ ವಿ ಶೆಟ್ಟಿ ಸರ್ ಹೇಳಿದ್ದಾರೆ ಅಂತಂದರೆ ಮುಗಿದೋಯ್ತು. ಯಾಕಂದರೆ ಅವರು ಆಲ್ರೆಡಿ ಗರುಡ ಗಮನ ನೀವು ನೋಡಿರ್ಬೋದು, ಒಂದು ಮೊಟ್ಟೆ ಕತೆ, ಆ ಥರದೊಂದು ಒಂದು ಬೇರೆ ಜಾನರ್ ಸಿನಿಮಾನೇ ಮಾಡಿರೋದ್ರಲ್ಲಿ ಒಂದು ಪರಿಣಿತರು ಅವ್ರು ಹೇಳಬೇಕು ಅಂತಂದರೆ. ಬಟ್ ರವಿ ಹೇಳಿರೋ ಕತೆ ಅವ್ರು ಇಷ್ಟಪಟ್ಟಿದ್ದಾರೆ ಅಂದರೆ ಏನೋ ಇದೆ ಇದರಲ್ಲಿ. ಸರ್ ನಾನು ಒಂದು ಹೊಸ ಜಾನರ್ಗೆ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ನಡೆದಂಥ ಟ್ರಾವೆಲ್ಲೇ ಈ ಒಂದು ಪ್ರೊಡಕ್ಷನ್ ಸಂಸ್ಥೆ. ಬಟ್ ಇದಕ್ಕೆ ನಾನು ಸಾಥ್ ಕೊಟ್ಟಿದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್ ಇವರಿಬ್ಬರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ನನ್ನ KVN ಸುಪ್ರೀತ್ ಅವರು ಮತ್ತು ವೆಂಕಟ್ ಸರ್ ಇವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರೆಲ್ಲ ಒಂದು ಸಹಕಾರದಿಂದಲೇ ನಾನು ಒಂದು ಇಲ್ಲಿ ಗಂಟ ಒಂದು ಇದು ಬಂದಿದ್ದು. ಅದಾದಮೇಲೆ ನನ್ನ ಟೀಮ್ ಇದೆ, ನರಸಿಂಹ ಅವರಿಂದ ಹಿಡಿದು, ಡೇವಿಡ್ ಅವರಿಂದ ಹಿಡಿದು, ನನ್ನ ರೈಟರ್ಸಿಂದ ಹಿಡಿದು, ಎಡಿಟ್ರಿಂದ ಹಿಡಿದು, ನನ್ನ EP ಮಂಜುನಾಥಿಂದ ಹಿಡಿದು ಎಲ್ಲ ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟು, ಮೋಹನ್, ಎಲ್ಲ ನನ್ನೆಲ್ಲ ಟೀಮು, ಡೈರೆಕ್ಷನ್ ಟೀಮಿಂದ ಹಿಡಿದು ಎಲ್ಲರೂ ಒಂದು ಸಹಕಾರ, ಹೊಸಬ್ರು ಸೇರಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದು ರವಿ ಅವ್ರ ಮುಂದೆ ಪ್ರಯತ್ನ ಅಲ್ಲ, ಎಲ್ಲರೂ ಸೇರಿಕೊಂಡು ಅವ್ರ ಜೊತೆಲಿ ನಾನು ಹೋಗಿದ್ದೀನಿ ಅಷ್ಟೇ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ನೀವು ಪ್ರೊಡಕ್ಷನ್ ಮಾಡ್ತಿದ್ರೆ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿರುತ್ತೆ ಯಾವ ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಹೀರೋ ಯಾರು ಬೇಕಾದ್ರೂ ಕಾಸ್ಟ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ರಾಜ್ ಶೆಟ್ಟರ್ ಜೊತೆಗೆ ರವಿ ಅವರು, ಯಾಕಂದ್ರೆ ಅವರು ಪ್ರೇಮ್ ಅವ್ರ ಜೊತೆ ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಈ ಒಂದು ಸಿನಿಮಾ ಮಾಡೋದಕ್ಕೆ ಶೆಟ್ರು ಒಪ್ಕೊಂಡ್ರು ಅನ್ನೋದು ಒಂದಾದ್ರೆ,
ನಿಮ್ಗೂ ಒಂದು ಇರುತ್ತೆ ಇಲ್ಲ ಈ ಸಿನಿಮಾ ಮಾಡ್ಬೇಕು ಅಂತ ಏನಿದೆ ಅಂತ. ಸರ್ ನಾನು ಇವಾಗ ನೀವು ಹೇಳ್ದಂಗೆ ನೀವು ಏನಂತಂದ್ರೆ ನೀವು ಹೇಳ್ದ ಹಾಗೇನೆ ನನಗೆ ಆಲ್ರೆಡಿ ತೆಲುಗಲ್ಲಿ ಒಂದು ಆಫರ್ ಬಂದಿತ್ತು. ತೆಲುಗಲ್ಲೇ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಬಟ್ ಇವತ್ತಿಗೂ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ನಾನು ಫಸ್ಟ್ ಸಿನಿಮಾ ಆರ್ ರಾಜ್ಕುಮಾರ್ ಅದೆಲ್ಲ ಸಿನಿಮಾ ಮಾಡಿದಾಗ ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹಾಕ್ಸ್ತಾ ಇದೆ ನನ್ನ ಟೈಟ್ಲು. ಜೈ ಹೋ ಸಲ್ಮಾನ್ ಖಾನ್ ಸಿನಿಮಾ ಎಲ್ಲ ಮಾಡಿದಾಗ ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹಾಕೋದು. ಏನಕ್ಕೆ ಅಂದರೆ ನಾನು ಏನೇ ಮಾಡಿದ್ರು ಇಲ್ಲಿಂದನೇ ನಾನು ಬೆಳೆದೋಗಿದ್ದು, ನಾನು ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದೋಗಿದ್ದು. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಮೊದಲನೇ ಹೆಜ್ಜೆ ಇಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಅದೇ ಟೈಮ್ಗೆ ನನ್ನ ರವಿ ಹೇಳಿದ ಕಥೆಯಲ್ಲಿ ನನ್ನ ಆ ವೆಯ್ಟಿಗೆ ತಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇದ್ದು ಒಂದು ಬಜೆಟ್ ಇದ್ದು ನಾನು ಸಿನಿಮಾ ಮಾಡ್ಬೋದು ಅಂತ ಅನ್ನಿಸ್ತು. ಅದ್ರ ತಕ್ಕನಾಗಿ ನಾನು ಬೇರೆ ರೀತಿಯಿಂದೆಲ್ಲ ಸಪೋರ್ಟ್ ತೊಗೊಂಡು, ಅದೇ ನಾನು ಹವಲ್ ಹೇಳ್ದಂಗೆ KVN ಸರ್ ಕಡೆಯಿಂದ ಸಪೋರ್ಟ್, ಟೀಮಿಂದ ಸಪೋರ್ಟ್ ತೊಗೊಂಡು, ಸುಪ್ರೀತ್ ಅವ್ರ ಸಪೋರ್ಟ್ ತೊಗೊಂಡು, ನನ್ನ ಪ್ರೇಮ್ ಸರ್ ಕಡೆಯಿಂದ ಸಪೋರ್ಟ್ ತೊಗೊಂಡು ಈ ಒಂದು ಪ್ರಾಜೆಕ್ಟ್ನ ಮೂವ್ ಮಾಡಿದ್ದೀವಿ. ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿ ಪ್ರೇಮ್ ಸರ್ ಜೊತೆ. ನೀವು ಸ್ವತಂತ್ರವಾಗಿ ನಿರ್ದೇಶನ ಮಾಡ್ಬೇಕಂದಾಗ ಪ್ರೇಮ್ ಸರ್ ಒಂದು ಇನ್ಪುಟ್ಸ್ ಯಾವ ತರ ಇತ್ತು, ಕತೆ ನಿಮ್ಗೆ ಯಾಕೆ ರಾಘವಿ ಶೆಟ್ಟರ್ಗೆ ಇದೊಂಥರ ಬೇರೆ ಜನರದ ಸಿನಿಮಾ ಅಂತಾನೆ ಅನಿಸುತ್ತೆ? ಯಾಕಂದ್ರೆ ನಾವು ಟೀಸರ್ ನೋಡಿದಾಗ. ಹೌದು, ಇದು ನಾನು ಕತೆ ಮಾಡ್ಬೇಕಾದ್ರೆ ಪ್ರೇಮ್ ಸರ್ ಜೊತೆ ಇದ್ದಾಗಲೇ ಅವರೇ ಹೇಳ್ತಾ ಇದ್ರು ಆಗಾಗ, ಏನು ಇನ್ನೂ ಎಷ್ಟು ದಿನ ಅಂತ ಜೊತೆಲೇ ಇರ್ತೀಯೋ, ಯಾರೋ ಒಂದು ಕತೆ ಮಾಡಿಕೊಂಡು ಮುಂದೆ ಹೋಗೋದು ನೋಡ್ಬೇಕು ನೀನು ಅಂತ. ಸೊ ಆ ಪ್ರಯತ್ನದಲ್ಲಿ ಒಂದು ಕತೆ ಮಾಡಿಕೊಂಡು ಪ್ರೇಮ್ ಸರ್ ಜೊತೆ ಮಾತಾಡಿದೆ. ಅವ್ರಿಗೂ ಕತೆ ಹೇಳಿರಲಿಲ್ಲ. ಸರ್ ಒಂದು ಜಾನರ್ ಮಾಡ್ಕೊಂಡಿದ್ದೀನಿ, ನಂಗೆ ಒಂಚೂರು ರಾಘವಿ ಶೆಟ್ಟಿದು ಡೇಟ್ ಇಸ್ಕೊಡ್ಬೇಕು ಸರ್ ಅಂತ. ಹೌದಾ ಆಯ್ತು ಅಂತ ಒಂದೇ ಮಾತಿಗೆ ಅವ್ರು ಫೋನ್ ಮಾಡಿದ್ರು. ಅಲ್ಲಿಂದ ರಾಘವಿ ಶೆಟ್ಟಿ ಸರ್ ನಿಮ್ಮ ಹುಡುಗ ಅಂದರೆ ಒಂದ್ಸರಿ ಕಳಿಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಹೋದೆ, ರಾಜ್ ಸರ್ ಹತ್ರ ಹೋಗಿ ಕತೆ ಹೇಳಿದೆ. ಒಂಚೂರು ಚೆನ್ನಾಗಿದೆ, ನನಗೂ ಇದುವರೆಗೂ ಮಾಡದೇ ಇರೋ ಪಾತ್ರ ಒಂದಿದೆ, ಇದನ್ನೇ ಮಾಡೋಣ ಅನ್ನೋ ಥರ ಒಂದು ಒಪ್ಕೊಂಡ್ರು. ಸೊ ಆ ಇದ್ರ ಮೇಲೇ ಅದು ಸ್ಟಾರ್ಟ್ ಆಗಿತ್ತು. ಇದಕ್ಕೆಲ್ಲದಕ್ಕೂ ಕಾರಣ ಪ್ರೇಮ್ ಸರ್. ಅದಾದಮೇಲೆ ಇದನ್ನ ಯಾರು ಟೇಕ್ ಓವರ್ ಮಾಡ್ತಾರೆ ಅಂತ ಬಂದಾಗ ನನಗೆ ಮಾಸ್ಟ್ರು ರುಸ್ತುಮ್ ಅದಕ್ಕೂ ಮುಂಚೆಯಿಂದನೂ ಪರಿಚಯನೇ, ತುಂಬ ಕ್ಲೋಸ್ ಆಗಿದ್ವಿ, ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಿದ್ದೆ. ಈ ಥರ ಇರ್ಬೇಕಾದ್ರೆ ಮಾಸ್ಟರ್ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ರಾಘವಿ ಶೆಟ್ಟಿ ಅವರು ಹೀರೋ, ನೀವೇನಾದರೂ ಒಂದು ಕೈ ಜೋಡ್ಸಂಗಿದ್ರೆ ಮಾಡೋಣ ಮಾಸ್ಟರ್ ಅಂತ ಹೇಳಿದ್ರು. ಆ ಮಾಸ್ಟರ್ ಹೇಳಿದ್ರು, ನೋಡೋ ನಾನು ಈಗ ಈ ಟೈಮಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತಲೇ ಇದ್ದೀನಿ, ಏನಂತ ನೋಡಿಕೊಂಡು ಒಂಚೂರು ಬಡ್ಜೆಟಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಂಗಿದ್ರೆ ಮುಂದೆ ಹೋಗೋಣ ಕಣೋ ಅಂತ ಹೇಳಿದ್ರು. ನಾನು ಮಾಸ್ಟರ್ಗೆ ಒಂದು ಮಾತು ಹೇಳಿದೆ, ಮಾಸ್ಟರ್ ನಾನು ಏನು ಬಡ್ಜೆಟ್ ಹೇಳಿದ್ದೀನಿ ಆ ಬಡ್ಜೆಟ್ ಒಳಗೆ ಮುಗಿಸ್ಕೊಡ್ತೀನಿ ಅಂತ. ಅದೇ ಥರ ಮಾಸ್ಟ್ರು ನಾನು ಏನು ಬಡ್ಜೆಟ್ ಹೇಳಿದ್ನೋ ಅದಕ್ಕಿಂತ ನೀಟಾಗಿ ಅದರಲ್ಲೇ ಅವರೇ ಬಂದು ನಿಂತ್ಕೊಂಡು ಎಲ್ಲ ಮಾಡಿಕೊಟ್ರು. ನನಗೆ ಮಾಸ್ಟ್ರು ಸಿಕ್ಕಿರೋದು ಎಷ್ಟು ಹೆಲ್ಪ್ ಆಯಿತು ಅಂದರೆ, ಟೆಕ್ನಿಕಲಿ ಕೆಲವೊಂದು ವಿಷಯಗಳೆಲ್ಲ ನಾನು ಮಾಡೋಕೆ ಆಗ್ತಾ ಇರಲಿಲ್ಲ. ಕೆಲವೊಂದು ನಾವು ಪ್ರೇಮ್ ಸರ್ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಬಡ್ಜೆಟ್ಟು ಏನೇ ಮಾಡಬೇಕಾದ್ರೂ ನಂಗೆ ಬೇಕು, ಹಿಂಗೆ ಬೇಕು, ಅದು ಬೇಕು, ಇದು ಬೇಕು, ಅದೆಲ್ಲ ಅಲ್ಲ ಕಣೋ ಸಿನಿಮಾ, ಬಾ ನಾನು ಹಿಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಒಂದು ಪ್ಲ್ಯಾನಿಂಗ್ ಕೊಟ್ಟು ಎಲ್ಲ ಮಾಡಿ ನೀನು ಹೋಗಿ ಶೂಟಿಂಗ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಇದಕ್ಕೆ ಬಿಟ್ಟು ಇದುವರೆಗೂ ನಾನು ಶೂಟಿಂಗ್ ಮುಗಿಸಿ ಎಲ್ಲ ಬಂದಿರೋವರೆಗೂ ಒಂದು ದಿವಸನೂ ಸೆಟ್ಟಿಗೆ ಬಂದು ನೀನು ಹಂಗೆ ಮಾಡ್ತಾ ಇದೀಯಾ ಹಿಂಗೆ ಮಾಡ್ತಾ ಇದೀಯ ಅಂತ ಒಂದು ಮಾತು ಹೇಳಿಲ್ಲ. ನೀನು ಮಾಡ್ಕೊಂಬ, ಅದು ಏನೇ ಇದ್ರು ನಿನ್ನನೇ ಬರ, ನಂದೇನಿದೆಯೋ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ, ದೇವ್ರು ನೋಡ್ಕೊಳ್ತಾನೆ ಮುಂದೆ, ಅವ್ನು ಮಾಡ್ತಾನೆ, ಚೆನ್ನಾಗಿತ್ತು ಅಂದರೆ ಕೊಡ್ತಾನೆ, ಇಲ್ಲ ಅಂದರೆ ನಿನ್ನನೇ ಬರ, ನಿನ್ನ ಪಿಕ್ಚರ್ ಏನಾಗುತ್ತೋ ನೀನು ನೋಡ್ಕೋಬೇಕು, ಇದು ಆ್ಯಕ್ಚುಲಿ ಹೇಳಿದ್ರೆ ನಿನ್ನ ಕೂಸು ಇದು ಅಂತಲೇ ಹೇಳಿ 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 ಇಷ್ಟು ದಿನವರೆಗೂ ಕರ್ಕೊಂಬಂದಿದ್ದಾರೆ. ಫೆಬ್ರವರಿ 6 ಅಂತ ಬಿಸ್ನೆಸ್ ಮಾಡಿ ರಿಲೀಸ್ ಮಾಡೋದಕ್ಕೆ, ಅದಾದ್ಮೇಲೆ ಏನಾಗುತ್ತೋ ಇಲ್ವೋ ಅದು ಫಸ್ಟ್ ಸೇಫ್ ಆಗ್ಬಿಡೋಣ. ರವಿ ವರ್ಮ ಮಾಸ್ಟರ್ ಮತ್ತೆ ಡೈರೆಕ್ಟರ್ ರವಿ ಇಬ್ರು ರವಿ ಅಂತಾರ, 3 ಜನ ತ್ರಿಬಲ್ ಆರ್ ನಿಮ್ ಟೈಟ್ಲ್ ಕೂಡ ತ್ರಿಬಲ್ ಆರ್ ಇದ್ದೀರಾ ಅಂತ. ಹೌದು. ಬಟ್ ಏನಂತಂದ್ರೆ ಬಿಸ್ನೆಸ್ ಅನ್ನೋದು ಯೋಚನೆ ಮಾಡ್ಕೊಂಡೆ ಸಿನಿಮಾ ಮಾಡಿಲ್ಲ ನಾವು. ಆಕ್ಚುಲಿ ಒಂದು ಮಾಡಿದೀವಿ ನಾವು ಸಿನಿಮಾ, ಅದು ಸಕ್ಸಸ್ ಕೊಡೋದು ಭಗವಂತನಿಗೆ ಸೇರಿರೋದು. ನಮ್ಮ ಪ್ರಯತ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಿಲ್ಲ. ನೋಡೋಣ ಇನ್ನು ಮಿಕ್ಕಿದ ಏನಾಗುತ್ತೆ, ಎಲ್ಲ ನೀವುಗಳಿದಿರಲ್ಲ, ನಿಮ್ಮ ಸಪೋರ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ಸಹ ನಾನು ರವಿ ವರ್ಮ ಏನು ನೀವು ಹೇಳ್ತಿರಲ್ಲ, ಬಾಲಿವುಡ್ ಹೋಗಿದ್ದೀನಿ, ಟಾಲಿವುಡ್ ಹೋಗಿದ್ದೀನಿ, ಆಲ್ ಇಂಡಿಯಾ ಫುಲ್ ಹೆಸರು ಮಾಡಿದ್ದೀನಿ ಅಂತಂದರೆ, ನೀವುಗಳು ಯಾರೂ ಇಲ್ಲ ಅಂತಂದರೆ ನಾನು ಹೆಸರು ಮಾಡ್ತಿರಲಿಲ್ಲ. ಅಂದರೆ ಎಲ್ಲೋ ಒಂದು ಸಣ್ಣ ಕರ್ನಾಟಕದಲ್ಲಿ ಎಲ್ಲೋ ಒಂದು ಪ್ರತಿಭೆನ ಕರ್ಕೊಂಡೋಗಿ ಇಲ್ಲಿ ಗಂಟ ಬೆಳಿತಾವನೆ ಅನ್ನೋದು ಒಂಚೂರು ನೀವು ಎತ್ತಿ ತೋರಿಸಿರೋದಕ್ಕೆ ಎಲ್ಲ ಕಡೆ ನಾನು ನೋಡಿ ರಿಜಿಸ್ಟರ್ ಆಗಿ ನಾನು ಇಲ್ಲಿ ಗಂಟ ಬಂದಿರೋದು. ಅದನ್ನೇ ನಾನು ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ. ನೀವುಗಳೆಲ್ಲ ಬೆಂತಟ್ಟಿ ಪ್ರೋತ್ಸಾಹಿಸಿದ್ರೆ ಇದು ನನಗೆ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ನನ್ನ ಇದು. ಬಟ್ ಇವಾಗ ಇವನು ಹೇಳ್ದ, ಈಗ ಇವನು ಕತೆ ಮಾಡಿದ್ರು, ಮತ್ತು KVN ಸರ್ ಕಡೆಯಿಂದ ಒಂದಷ್ಟು ಸಹಾಯ ಆಯಿತು, ಪ್ರೇಮ್ ಸರಿಂದ ಕತೆ. ಬಟ್ ಹಣ ಇದ್ರೇ ಎಲ್ಲ ಆಗ್ಬಿಡುತ್ತೆ ಅನ್ನೋದಲ್ಲ. ಬಟ್ ನನ್ನ ಹಿಂದೆ ನಿಂತವರು ಒಬ್ಬ ಕ್ಯಾಮ್ರಾಮ್ಯಾನ್ ಮತ್ತು ನನ್ನ ಎಲ್ಲ ಆರ್ಟಿಸ್ಟ್ಗಳು, ಓಪನ್ ಆಗಿ ಹೇಳ್ತಾನೆ, ಪ್ರತಿಯೊಬ್ಬರು ವೆಲ್ ಕೋಆಪ್ರೇಟೆಡ್, ಎಲ್ಲ ಪ್ರತಿಯೊಬ್ಬ ಆ್ಯಕ್ಟ್ರುಗಳು ಎಲ್ಲರೂ, ಮತ್ತು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು ಒಬ್ಬೊಬ್ರದ್ದು ಹೆಸರು ಹೇಳ್ಕೊಂಡು ಹೋದರೆ ತುಂಬ ದೊಡ್ಡ ಲೀಸ್ಟ್ ಇದೆ. ಕ್ಯಾಮ್ರಾಮನ್ನಿಂದ ಹಿಡಿದು ನರಸಿಂಹ ಅವರಿಂದ ಹಿಡಿದು ನನ್ನ
ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಿಂದ ಹಿಡಿದು ಪರ್ಮಿ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ನನ್ನ ಮೋಹನ್ ಬಿಕೆರೆ ಇಂದ ಹಿಡಿದು ಎಲ್ಲ ಎಡಿಟ್ರಿಂದ ಹಿಡಿದು ಮತ್ತೆ ಡ್ಯಾನ್ಸ್ ಮಾಸ್ಟ್ರು ಒಬ್ಬ ಹುಡುಗ ರಾಹುಲ್ ಅಂತ ಹುಡುಗ ಅವರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಟೆಕ್ನಿಷಿಯನ್ಸು ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ರು. ಇವಾಗ ನೀವಷ್ಟೇ ನೋಡಿದ್ರಿ, ಇವಾಗ ಇಲ್ಲಿ ಎಷ್ಟು ಜನ ನನ್ನ ಬರ್ತಡೆಗೆ ಬಂದಿದ್ದಾರೆ, ಅದೇ ಪ್ರೀತಿ ನಾನು ಸಂಪಾದನೆ ಮಾಡಿರೋದು. ಆ ಪ್ರೀತಿನೇ ರಕ್ಕಸಪುರವರು. ಪ್ರೊಡಕ್ಷನ್ ಪ್ರೊಡ್ಯೂಸರ್ ಮಾತ್ರ ಕೆಲಸ ಮಾಡಿದ್ರಲ್ಲ, ಇದು ಏನಾದ್ರು ಟೆಕ್ನಿಕಲ್ ಆಗಿ ನನ್ನ ಕಲೆ ನಾನು ಹೆಂಗ್ ಬಿಡಕ್ಕಾಗುತ್ತೆ? ಅಲ್ಲ, ನೀವ್ ಹೇಳಿದ್ರಲ್ಲ ಇಂಡಿಯಾಗೆ ನಂಬರ್ 1 ಫೈಟ್ ಮಾಸ್ಟ್ರು, ಇಷ್ಟು ಲೆವೆಲ್ ಇಂದ ಅಲ್ಲಿವರೆಗೂ ಹೋಗಿದ್ದೀರ ಅಂತ. ನನ್ನ ಪ್ರೊಡಕ್ಷನ್ಗೆ ಅದು ಅವ್ರ ಪ್ರೊಡಕ್ಷನ್ಗೆ ನನ್ನ ಪಿಕ್ಚರ್ಗೆ ಅವ್ರು ಕರ್ಕೊಂಡ್ ಬರ್ದೇ ಇದ್ರೆ ಹೇಗಾಗುತ್ತೆ? ಮಾಸ್ಟರ್ ಅದು ಆಪ್ಷನ್ ಕೊಟ್ರು, ಆದ್ರೂ ಪರವಾಗಿಲ್ಲ, ಹೊಸ ಯಾರು ಒಂದು ಮಾಸ್ಟರ್ಗೆ ಅವಕಾಶ ಕೊಡೋ, ನನ್ನ ಪಿಕ್ಚರ್ ಯಾರಿಗೋ ಇನ್ನೊಬ್ರಿಗೆ ಅವಕಾಶ ಕೊಡ್ತೀನಿ ಅಂತ ಒಂದು ಹೊರಗಡೆ ಮಾತು ಬರುತ್ತೆ ಅಂತ. ಅಪ್ಪ ನಾನು ಬಂದಿರೋದೇ ನಿಮ್ಮ ಹತ್ರ ಈ ತರ ವಿಷಯ, ಟೆಕ್ನಿಕಲ್ ವಿಷಯಗಳಿಗೆ ದಯವಿಟ್ಟು ಈ ಒಂದು ಫೈಟ್ ಮಾತ್ರ ನೀಟಾಗಿ ಮಾಡ್ಕೊಟ್ಬಿಡಿ ಮಾಸ್ಟರ್ ಅಂತ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಹೆಂಗೆ ಹೇಳೋದು, ಹೊಸ ಪ್ರಯತ್ನ ಇದರಲ್ಲಿ ಇರೋ ಫೈಟು ನೀವು ಯಾವ ಪಿಕ್ಚರ್ಗೂ ನೀವು ನೋಡಿರಲ್ಲ, ಆ ಥರ ಒಂದು ಫೈಟ್ನ ತಗೊಟ್ಟಿದ್ದಾರೆ ಮಾಸ್ಟರ್. ಆಕ್ಚುಲಿ ನನ್ನ ಡೈರೆಕ್ಷನ್ ಸಿನಿಮಾದಲ್ಲೇ ನಾನು ಇನ್ನೊಬ್ಬರು ಲಾಂಚ್ ಮಾಡಿದ್ದೀನಿ. ಇವನ್ ಸಿನಿಮಾದಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಸಿನಿಮಾ ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ. ನಿಮ್ಮಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಸ್ಟಂಟ್ ಮಾಸ್ಟರ್ ಇದ್ದಾರೆ. ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಅನಿಸಿದೆ? ನನಗೆ ಅದೇ ಹೇಳ್ತಾರಲ್ಲ, ಹೆತ್ತವ್ರು ಹೆಗ್ಣ ಮುದ್ದು ಅನ್ನಂಗೆ ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಏನಂದಿದ ಅದನ್ನು ಪ್ರಾಪರಾಗಿ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿರೋದು ಅಂತಂದರೆ ನನ್ನ ಕ್ಯಾಮ್ರಾಮ್ಯಾನ್. ಅಂದರೆ ಒಂದು ಬೇರೆ ಥರದ ಒಂದು ಜಾನರ್, ಬೇರೆ ಥರದ ಒಂದು ಅಂದರೆ ಲೊಕೇಶನ್ಸ್ಗಳು, ನೀವೆಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರದೊಂದು ವಿಲೇಜನ್ನ ಹಿಂಗೂ ತೋರಿಸ್ಬೋದ ಅನ್ನೋ ರೀತಿಲಿ ಒಂದು ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಹಳ್ಳಿಗಳೇ ನಾವು ಮಾಡಿದ್ದು, ಮಳವಳ್ಳಿಯ ಕಡೆ ಮತ್ತು ಇನ್ಯಾವ್ದು ಹೋಗಿದ್ದು ನಾವಲ್ಲಿ ಮಾದೇಶ್ವರ ಬೆಟ್ಟ, ಚಾಮರಾಜನಗರ, ಆ ಸರೌಂಡಿಂಗಲ್ಲೇ ಹೋಗಿ ಮಾಡಿರೋಂಥದ್ದು. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದೇ ಎಂಟೈರ್ ಟೀಮ್ನ ಒಂದು ಎಫರ್ಟ್ ಈ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಚಾಮರಾಜನಗರ ಲ್ಯಾಂಗ್ವೇಜ್ ಅಲ್ಲ, ಕತೆಗೆ ಅದೇ ಬೇಕಾಗಿದೆ. ಅಲ್ಲ, ಇನ್ನೊಂದು ಏನಂದ್ರೆ ಇವಾಗ ರಾಜ್ ಬಿ ಶೆಟ್ಟಿ ಸರ್ ಅಂತಂದ್ರೆ ಎಲ್ಲರೂ ಕರಾವಳಿ ಸೈಡು, ಮಂಗಳೂರು ಸೈಡೇ ಇರುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಅವ್ರಿಗೂ ಒಂದು ಹೊಸ ಥರದೊಂದು ಲ್ಯಾಂಗ್ವೇಜ್ ಮಾತಾಡೋಂಥ ಒಂದು ಪ್ರಯತ್ನ ಪಡಿಸಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅನಿರುದ್ಧ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ.